ಕಲಬುರಗಿಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ಅಲ್ಲಮಪ್ರಭು ಪಾಟೀಲ್. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದ ಹತ್ರ ದುಡ್ಡಿಲ್ಲ. 5 ಯೋಜನೆಗಳಿಗೆ ಬರೋಬ್ಬರಿ 65,000 ಕೋಟಿಯನ್ನು ಎತ್ತಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ ಕ್ಷೇತ್ರದಲ್ಲಿ ಜನ ನಮ್ಮನ್ನು ಉಗಿತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿಯನ್ನು ಮಾಡೋದಕ್ಕಾಗ್ತಾ ಇಲ್ಲ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮಪ್ರಭು ಪಾಟೀಲ್ ಈ ರೀತಿಯಾದಂತಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಕ್ಷೇತ್ರಕ್ಕೆ ಬಂದರೆ ಕ್ಷೇತ್ರದ ಜನ ರೋಡ್ ಇಲ್ಲ, ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊತಾರೆ. ನಮ್ಮ ಕ್ಷೇತ್ರಗಳಿಗೆ ದುಡ್ಡೇ ಬರ್ತಾ ಇಲ್ಲ, ಹಾಗಾಗಿ ತುಂಬ ಸಮಸ್ಯೆ ಆಗಿದೆ, ನಮ್ಮ ಹಣೆ ಬರಹನೇ ಸರಿ ಇಲ್ಲ ಅಂತ ಪಾಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಏನಪ್ಪ 65,000 ಕೋಟಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಬಸ್ನ ಫ್ರೀ ಹೋಗ್ತೀರಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ, ಮತ್ತು ಅಕ್ಕಿ ಫ್ರೀ ಬರ್ಲತ್ತವ. ಈಗೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲಸಕ್ಕೆ ತೊಂದರೆ ಆಗತ್ತ. ನಮ್ಮ ಮನೆಯವರು ಬೈಸೋದು ಬಂದದ್ದು, ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಹೊಸ ಗ್ಯಾರಂಟಿ ಹೋಗಿ ಹಣ ಕಮ್ಮಿ ಇಲ್ಲ ಬಡ್ಡಿ ಏನು ಮಾಡೋದಲ್ಲ ಪ್ರಭು ಹಂಗೆ ಹೇಳೋದು ಹಿಂಗೆ ಹೇಳೋದು ನಮ್ಮ ಮನೆಯವರು ಬೈಸೋದು ಬಂದದ್ದು. ಏನೇ ಇರಲಿ ನಿಮ್ಮ ಏನು ಆಸೆ ನಿರೀಕ್ಷೆಗೆ ವಿಷಯ ಮಾಡಿಕೊಡಂಗಿಲ್ಲ. 5 ವರ್ಷವರೆಗೂ ನಮ್ಗೆ ಏನು ಕೆಲಸ ಅಲ್ಲ, ಭಾಳ ಶೀಘ್ರದಲ್ಲಿ ಹೊಸ ಬಜೆಟ್ನಲ್ಲಿ ಇವೆಲ್ಲ ಕೆಲಸ ಸೇರಿಸಿ ಮತ್ತೊಮ್ಮೆ ನಾವೆಲ್ಲ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಇನ್ನೊಮ್ಮೆ ನಾನು ಅಶೋಕ್ ನಗರದ ಮಾಂತೇಶ್ವರಿಗೆ ವಿನಂತಿ ಹೇಳ್ತೀನಿ, ತಾವು ಒಂದು 4 ರೌಂಡ್ ಯಾವಾಗಲೂ ಒಂದು ರಾತ್ರಿ ಒಂದು ರೌಂಡ್ ಹೊಡೆದು ನಿಮ್ಮ ಕಾನ್ಸ್ಟೇಬಲ್ಗೆ ಬಿಟ್ಟು ಬೀಡ್ನಲ್ಲಿ ಬುಕ್ ಸಹಿ ಮಾಡಿಕೊಂಡು ತಿರುಗಾಡಿದ್ರೆ ಪೊಲೀಸರು ತಿರುಗ್ತಾರೆ ಅಂದ್ರೆ ಭಯ ಆಗ್ತದೆ. ಅದನ್ನು ಮಾಡ್ಬೇಕಂತ ಹೇಳಿ ಕೇಳ್ಕೊಂಡು ನೀವೆಲ್ಲ ಭಾಳ ಸಂಘಟಿತರಾಗಿ, ನಾವೆಲ್ಲ ಬೇರೆ ಬೇರೆ ಊರಿಂದ ಬಂದಿರ್ತೀವಿ ಹಳ್ಳಿಯಲ್ಲಿ. ಈಗ ಸಂಘಟನೆ ಮಾಡ್ಬೋದ್ರಿಂದ ಏನಾದ್ರು ಒಬ್ರಿಗೊಬ್ರಿಗೆ ಆತ್ಮೀಯತೆ ಬರ್ತದೆ, ಸಮಸ್ಯೆಗಳ ಬಗ್ಗೆ ಅರಿವು ಮೂಡ್ತದೆ. ನಾವೆಲ್ಲರೂ ಯಾರ ಹತ್ತಿರ ಹೇಳ್ಕೊಂಡ್ರೆ 1 ಸಲ 2 ಸಲ ಹೇಳಿದ್ರೆ ಕೆಲಸ ಆಗ್ತದೆ ಅಂತ ಮಾಡೇ ಮಾಡ್ತಾರೆ. ಯಾರು ನಮ್ಮನ್ನು ಮಾಡ್ಬೇಕಂತೆ ಬಂದಿರ್ತೀವಿ, ನೀವೆಲ್ಲ ಮತ ಹಾಕಿರ್ತೀವಿ. ನೀವು ಯಾರಿಗೆ ಹಾಕಿ ನಮ್ಮಲ್ಲಿ ಬಂದಾಗ ನಾವು ಮಾಡಲೇಬೇಕಲ್ಲ, ನಮ್ಮ ಕರ್ತವ್ಯ ಅದ. ನಾವು ನಿಮ್ಗೆ 5 ವರ್ಷ ದುಡ್ಲಿಕ್ಕೆ ಇಟ್ಕೊಂಡಿವಿ, ನಮ್ಮ ಕೆಲಸ ಮಾಡೋದು ನಮ್ಮ ಕೆಲಸ ಕರ್ತವ್ಯ ಅದ. ಅದಕ್ಕೆ ಆ ಕೆಲಸ ನಾವು ಸರಿಯಾಗಿ ಮಾಡ್ತೀವಿ. ಧರ್ಮರಾಜಿನ ಅದೇ ಹೇಳ್ತಾ ಇದ್ದೀವಿ, ಇದೆಲ್ಲದ್ರ ಬಗ್ಗೆ ಒಂದು ಎಸ್ಟಿಮೇಟ್ ಮಾಡಿಸಿ ಅದು ತೊಗೊಂಬಂದ್ರೆ ಆ ಬಜೆಟ್ ಏನು ಬಂದ್ರೆ ಎಷ್ಟು ಆಗ್ತದೆ ಹಂತ ಹಂತವಾಗಿ ಅದನ್ನ ಎಷ್ಟು ಕೆಲಸ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಜಾಸ್ತಿ ಮಾತನಾಡೋದಿಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸಿ ಜೈ. ಇದು ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಯಾವ ಕ್ಷೇತ್ರಕ್ಕೂ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಹಾಗಾಗಿ ಆಯಾ ಕ್ಷೇತ್ರದ ಶಾಸಕರು ಜನರಿಗೆ ಹೆಂಗೆ ಮುಖ ತೋರಿಸ್ತಾರೆ? ರೋಡ್ ಕಿತ್ತೋಗಿದೆ ಹಾಕಿಸ್ಕೊಡಿ ಅಂದರೆ ರೋಡ್ ಹಾಕಿಸ್ಕೊಡೋಕ್ಕಾಗಲ್ಲ, ಒಳಚರಂಡಿ ವ್ಯವಸ್ಥೆ ಸರಿ ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊಡೋಕ್ಕಾಗಲ್ಲ, ಇನ್ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡು ಕೊಡಿ ಅಂದರೆ ದುಡ್ಡಿಲ್ಲ. ಎಲ್ಲ ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದು. ಇನ್ನು ಮುಂದಕ್ಕೆ ಈ ಅಸಮಾಧಾನಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರವೀಣ್ ರೆಡ್ಡಿ ಅವರಿಂದ ಪಡಿತಾ ಹೋಗೋಣ. ಪ್ರವೀಣ್, ಅಲ್ಲಮಪ್ರಭು ಪಾಟೀಲ್ ಅವ್ರಿಗೆ ಏನು ಹೇಳಿದ್ದಾರೆ, ವಾಸ್ತವದಲ್ಲಿ ಎಲ್ಲ ಶಾಸಕರು ಕೂಡ ಇದೇ ರೀತಿಯಾದಂತಹ ಮನಸ್ಥಿತಿನಲ್ಲಿದ್ದಾರೆ. ಯಾರ ಕ್ಷೇತ್ರಕ್ಕೂ ಕೂಡ ದುಡ್ಡು ಹೋಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಅಸಮಾಧಾನ ಜೋರಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ತಮ್ಮ ಅಸಹಾಯಕತೆಯನ್ನು ಅಲ್ಲಮಪ್ರಭು ಪಾಟೀಲ್ ಅವರು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ, ಏನು ಹೇಳ್ತಾರೆ? ಹೌದು ಅರವಿಂದ್, ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗ್ಯಾರಂಟಿ ಯೋಜನೆ ಎಂಬ ಮಾತು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಜನ ಕ್ಷೇತ್ರಕ್ಕೆ ಹೋದ್ರೆ ಸಾಕು ಉಳ್ತಾ ಇದ್ದಾರೆ ಎಂಬ ಮಾತು ಈ ಹಿಂದೆ ಹಲವು ಶಾಸಕರು ಹೇಳ್ತಾ ಇದ್ರು. ಅದಕ್ಕೆ ಈಗ ಕಲಬುರಗಿಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಲ್ಲಮಪ್ರಭು ಪಾಟೀಲ್ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅಂದ್ರೆ ನಿನ್ನೆ ಏನಂದ್ರೆ ಪ್ರಮುಖವಾಗಿ ಕಲಬುರಗಿಯ ನಂದಿಕೂರು ಗ್ರಾಮದಲ್ಲಿ ಅಂದ್ರೆ ಅಲ್ಲಿರುವಂತಹ ಗ್ರಾಮದ ಜನ ಅಂದ್ರೆ ಅವರ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಏನಂದ್ರೆ ಒಂದು ಮನವಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ನಮ್ಮ ಬಳಿ ಏನಂದ್ರೆ ರಸ್ತೆ ಇಲ್ಲ, ದೀಪಗಳ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿ ತಮ್ಮ ಒಂದು ಮನವಿ ಪಟ್ಟಿಯನ್ನು ಸಲ್ಲಿಸ್ತಾರೆ. ಈ ವೇಳೆ ಮಾತನಾಡಿದಂತಹ ಅಲ್ಲಮಪ್ರಭು ಪಾಟೀಲ್ ಅವರು ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಫ್ರೀ ಬಸ್ ಯೋಜನೆ ಆಗಿರ್ಬೋದು, ಫ್ರೀ ಕರೆಂಟ್ ಸೇರಿದಂತೆ 5 ಯೋಜನೆಗಳಿಗೆ ಏನಂದ್ರೆ 65,000 ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಹೀಗಾಗಿ ನಮಗೆ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ. ಈಗ ಶಾಸಕರೇನೋ ಆಯ್ಕೆ ಆಗಿದ್ದೀವಿ, ಆದರೆ ಕ್ಷೇತ್ರದ ಜನ ಏನಂದ್ರೆ ಅಭಿವೃದ್ಧಿ ಕೆಲಸಗಳು ಕೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಅನುದಾನ ಸಿಗ್ತಾ ಇಲ್ಲ. ಜನ ಎಲ್ಲಿ ಹೋದ್ರೂ ಕೂಡ ನಮ್ಮನ್ನು ಬಯಸ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹೀಗಾಗಿ ಈಗ ಸದ್ಯ ಶಾಸಕರಾಗಿ ಬರೀ ಬಯಸ್ಕೊಳ್ಳೋದೇ ನಮ್ಮ ಕೆಲಸ ಆಗಿದೆ ಅಂತೇಳಿ ಎಲ್ಲೋ ಒಂದು ಕಡೆ ತಮ್ಮದೇ ಸರ್ಕಾರದ ವಿರುದ್ಧ ಮತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಆಗುವಂತಹ ಸಮಸ್ಯೆಗಳ ವಿರುದ್ಧ ಅಂದರೆ ಬಹಿರಂಗವಾಗಿಯೇ ಜನರ ಎದುರು ಅಲ್ಲಮಪ್ರಭು ಪಾಟೀಲ್ ಅವರು ತಮ್ಮ ಅಸಹಾಯಕತೆಯನ್ನು ತಮ್ಮ ಕ್ಷೇತ್ರದ ಜನರಿಗೆ
ಕನ್ವಿನ್ಸ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಶಾಸಕರ ಅಸಮಾಧಾನ. ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದಕ್ಕೆ ಹಿಡಿದಂತಹ ಒಂದು ಕೈಗನ್ನಡಿಯ ಸಾಕ್ಷ್ಯ ಅಂತಾನೆ ಹೇಳ್ಬೋದು. ಅರವಿಂದ್. ಎಸ್, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮ ಎಲ್ಲ ಮಾಹಿತಿಗೆ. ನಿಜ ಅದು, ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ರೆ ಇನ್ನು BJP JDS ಶಾಸಕರ ಕಥೆ ಏನು? ಅವ್ರ ಕ್ಷೇತ್ರಕ್ಕಂತೂ ದುಡ್ಡೇ ಹೋಗಲ್ವೇನಪ್ಪ. ಬಟ್ ಇನ್ನೂ 4 ವರ್ಷ ಇದೆ. ಹೆಂಗೆ ಇವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡದೆ ಇವರು ಬಚಾವಾಗ್ತಾರೆ ಗೊತ್ತಿಲ್ಲ. ಬಟ್ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಯೋಚನೆ ಮಾಡಬೇಕು.